ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಪ್ರಮರ್ದನಾಯ ನಮಃ. ಓಂ ನೃಮ್ಣಮಯೋರ್ಯದಿ ವೇಧಸಃ ಸಮಿಥ್ಯೇ ಹವಂತೆ ವೃತ್ರೇವ ಮಹೋ ನೃವತಿ ಕ್ಷಯೇವ ವ್ಯಚಸ್ಯಂತ ಯದಿ ವಿತಂತ ಸೈತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 237ನೇಯ ಸಂಪ್ರಮರ್ದನ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇದನ್ನು ನಾವು ಕಳೆದ 2 ದಿವಸದಿಂದ ನೋಡ್ತಾ ಇದ್ದೀವಿ. ಮೂಲ ಋಗ್ವೇದದಲ್ಲಿ 6ನೇ ಮಂಡಲದ 25ನೇ ಸೂಕ್ತ ಅದು. ಅಲ್ಲಿ 6ನೇ ಮಂತ್ರ, ಅದಕ್ಕೆ ಸಾಯಣಾಚಾರ್ಯ ಹೇಳಿದ ಅರ್ಥ, ಭಗವಂತಾಚಾರ್ಯ ಹೇಳಿದ ಅರ್ಥಗಳನ್ನು ನೋಡಿದ್ದೇವೆ. ಸಂಪಾದಿತವಾದ ಮಂತ್ರಕ್ಕೆ, ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಆ ಬಳಿಕ ಸ್ವಲ್ಪ ಬದಲಾವಣೆ ಪೂರ್ವಕವಾಗಿ ನಾನು ಹೇಳಿದ ಅರ್ಥ, ಇವುಗಳನ್ನು ನೋಡಿದ್ದೇವೆ. ಅಲ್ಲಿ ವೇಧಸಃ ಅಂದರೆ ಕರ್ಮವನ್ನು ಮಾಡುವಂಥವರು ಅಂತ ಈಗ ಎಲ್ಲ ವ್ಯಾಖ್ಯಾನಗಳಲ್ಲಿರುವ ಅರ್ಥ. ವೇಧಸಃ ಅಂದರೆ ಪ್ರಳಯವನ್ನು ಮಾಡುವಂಥವರು. ವೇಧತಿ ವೇಧತಃ ವೇದಂತಿ ಅನ್ನುವ ಧಾತು ಒಂದು ಕಂಪಿಸುವಂತೆ ಮಾಡುವವನು ಅನ್ನುವ ಅರ್ಥದಲ್ಲಿ ಹಿಂದೆ ಬಳಕೆಯಲ್ಲಿತ್ತು. ಈಗ ಅದು ಬಳಕೆಯಲ್ಲಿ ಇಲ್ಲದೆ ಇರಬಹುದು. ಮೂಲ ಸಂಸ್ಕೃತದಿಂದಲೇ ಅದು ಪಾಳಿ ಭಾಷೆಗೆ ಹೋಯಿತು ಅಂತ ಅನ್ನೋದನ್ನು ನಾನು ಅಭಿಪ್ರಾಯಪಟ್ಟಿದ್ದೆ. ಆದ್ದರಿಂದ ವೇಧತೀತಿ ವೇದಾಹ, ವೇದಂತೀತಿ ವೇಧಸಃ. ಈ ಯಮ, ನಮ್ಮ ಮನುಷ್ಯರಿಗೆಲ್ಲರಿಗೂ ಕಾಲ ಅನಿಸ್ಕೊಂಡಿರುವ ಯಮ, ಅವನಿಗೂ ಕಾಲ ಅನಿಸ್ಕೊಂಡಿರುವ ಸುದರ್ಶನ ಚಕ್ರದ ಅಭಿಮಾನಿಯಾದ ಮನ್ಮಥ, ಅವನಿಗೂ ಕಾಲನಾದ ಮಹಾಕಾಲ ಅನಿಸ್ಕೊಂಡಿರುವ ರುದ್ರ, ಮತ್ತೆ ಕಾಲ ಅಂತ ಕರೆಸ್ಕೊಂಡಿರುವಂಥ ಅವನಿಗೂ ಕಾಲ ಅನಿಸ್ಕೊಂಡಿರುವ ಚತುರ್ಮುಖ ಬ್ರಹ್ಮ, ಅವನಿಗೂ ಕಾಲ ಅಂತ ಕರೆಸ್ಕೊಂಡಿರುವಂಥವಳು ದುರ್ಗಾದೇವಿ. ಸಾಬ್ರಹ್ಮ ಪ್ರಳಯ ದೇವಿ ವರ್ತತೆ ಚಕ್ರರೂಪಿಣಿ, ಭಾಗವತ ತಾತ್ಪರ್ಯ. ಚಕ್ರರೂಪದಿಂದ ಅವಳು ಪ್ರಳಯ ಕಾಲದಲ್ಲಿ ಇರ್ತಾಳೆ ಅಂತ ಬಂದಿದೆ. ತಸ್ಯಾ ನಿಯಾಮಕೋ ವಿಷ್ಣು ಪರಃ ಕಾಲ ಸ ಉಚ್ಯತೆ. ಭಗವಂತನನ್ನ ಪರಕಾಲ ಅಂತ ಹೇಳಬೇಕು. ಉಳಿದವರೆಲ್ಲರೂ ಕಾಲರು, ಭಗವಂತನನ್ನ ಪರಕಾಲ ಅಂತ ಹೇಳಬೇಕು ಅಂತ ಹೀಗೆ ಬಂದಿದೆ. ಹೀಗೆ ಭಗವಂತ ಪರಕಾಲ, ಈ ಯಮಾದಿಗಳೆಲ್ಲ ಕಾಲರು. ಚತುರ್ಮುಖ ಬ್ರಹ್ಮನೂ ಕೂಡ ಕಾಲ ಶಬ್ದ ವಾಚ್ಯನೆ, ಅದು ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಕಾಲ ಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ ಅಂತ. ಚತುರ್ಮುಖ ಬ್ರಹ್ಮನಿಗೆ 2 ರೂಪ, ಒಂದು ಕಾಲಾಭಿಮಾನಿ ರೂಪ, ಇನ್ನೊಂದು ಜೀವಾಭಿಮಾನಿ ರೂಪ ಅಂತ. ಹೀಗೆ ಯಮ, ಮನ್ಮಥ, ರುದ್ರ, ಚತುರ್ಮುಖ ಬ್ರಹ್ಮ ಮತ್ತು ದುರ್ಗಾದೇವಿ ಇವರೆಲ್ಲರ ಮೂಲಕ ಪ್ರಳಯ ಮಾಡಿಸ್ತಾನೆ. ಸಂಪ್ರಮರ್ದ ಅಂದ್ರೆ ಪ್ರಳಯ, ಅದನ್ನ ನಯತಿ, ಮುನ್ನಡೆಸ್ತಾನೆ ಈ ಭಗವಂತ. ಪರಕಾಲ ನಾಮ ಶಬ್ದವಾಚ್ಯನಾದ ಭಗವಂತ ಅದನ್ನು ಮುನ್ನಡೆಸ್ತಾನೆ. ಮತ್ತೆ ತಾನೂ ಕೂಡ ಪ್ರಳಯವನ್ನ ಮಾಡ್ತಾನೆ. ನೃಸಿಂಹರೂಪೇ ಸರ್ವೇಷಾಂ ಭಿತ್ವಾ ತಾಭಿರಲಂಕೃತಃ ನೃತ್ಯತೆ ಪ್ರಳಯೇ ದೇವ ಸ್ವಯಂ ಕೃಷ್ಣಾದಿ ರೂಪವಾನ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಬಂದಿದೆ. ನರಸಿಂಹನ ರೂಪದಿಂದ ಈ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲರ ದೇಹಗಳನ್ನು ಕೂಡ ಸೀಳಿ ಹಾಕಿ ಅವುಗಳನ್ನು ತನ್ನ ಮೇಲೆ ಅಲಂಕಾರ ರೂಪದಲ್ಲಿ ಧರಿಸಿ ಪ್ರಳಯ ಕಾಲದಲ್ಲಿ ಅವನು ನರ್ತನ ಮಾಡ್ತಾನೆ ಅಂತ ಹೀಗೆ ಬಂದಿದೆ. ಆದ್ರಿಂದ ಅವನೇ ಪರಕಾಲ. ಸಂಹಾರಾತ್ ಸರ್ವವಿತ್ವಾದ್ವಾ ಸರ್ವವಿದ್ರಾವಣೇನವಾ ಗೀತಾ ಪ್ರಸ್ಥಾನದಲ್ಲಿ ಭಗವಂತನ ಕಾಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವನು ಎಲ್ಲರನ್ನೂ ಸಂಹರಿಸುವುದರಿಂದ, ಎಲ್ಲರನ್ನು ಹೊಡೆದು ಓಡಿಸುವುದರಿಂದ ಹೀಗ ಅವನು ಕಾಲ ಅಂತ ಕರೆಸ್ಕೊಂಡಿದ್ದಾನೆ. ಆದ್ರಿಂದ ಕಾಲನಾದ್ರಿಂದ ಅವನೇ ವೇದಾಹ. ಅದನ್ನ ನಾವು ವೇದ ಅನ್ನೋ ಧಾತುವಿನಿಂದ ಸ್ವೀಕಾರ ಮಾಡಲಿ ಅಥವಾ ವಿ ಇತ್ಯುಪಸರ್ಗ ಪೂರ್ವಕ ದ್ವಿಧಾನ್ಯ ಧಾರಣ ಪೋಷಣೆಯೋ ಧಾತುವಿನಿಂದ ಅದನ್ನು ಸ್ವೀಕಾರ ಮಾಡಲಿ, ಹೇಗೆ ಸ್ವೀಕಾರ ಮಾಡಿದರೂ ಕೂಡ ವೇದ ಅನ್ನೋ ಶಬ್ದದ ನಿಷ್ಪತ್ತಿಗೆ ಏನು ತೊಂದರೆ ಇಲ್ಲ. ಹೀಗೆ ಆ ಶಬ್ದ ನಿಷ್ಪನ್ನ ಆದಮೇಲೆ ಅದನ್ನ ವೇದಸಹ ಅನ್ನೋ ಶಬ್ದದಿಂದ ಕರ್ಮಗಳನ್ನು ಮಾಡುವಂತಹ ಈ ಎಲ್ಲ ದೇವತೆಗಳು ಇವರು ಎಲ್ಲ ಕರ್ಮಗಳನ್ನು ಮಾಡಿಯೇ ಮಾಡ್ತಾರೆ. ಹಾಗೆ ಯಾವ ಕರ್ಮ ಅಂದರೆ
ಪ್ರಳಯ ಮಾಡೋದು, ತಮ್ಮ ತಮ್ಮ ಪದವಿಯ ಕರ್ತವ್ಯಗಳನ್ನು ನಿರ್ವಹಿಸುವುದು, ಅವೆಲ್ಲ ಒಂದು ಕರ್ತವ್ಯವೇ. ಹೀಗಾದ್ರೆ ಅರ್ಥ ನಾವು ನೋಡಿದ್ದೀವಿ ಈ ಹಿಂದೆ. ಒಂದು ಯಜ್ಞ, ಎಲ್ಲಾ ದೇವತೆಗಳು ನಾವು ಮಾಡುವುದೆಲ್ಲರೂ ಕೂಡ ಒಂದು ಯಜ್ಞವೇ. ಅನ್ವಯಾರ್ಥ ಹಿಂದೆ ನೋಡಿ ಆಯ್ತು, ಈಗ ಭಾವಾರ್ಥ ನೋಡೋಣ. ಸರ್ವೇಶ್ವರನಾದ ಭಗವಂತನೇ ಈ ಜಗತ್ತಿನಲ್ಲಿ ದೇವ ದೈತ್ಯ ಸತ್ ದುಷ್ಟ ಶಕ್ತಿಗಳು ಪರಸ್ಪರರನ್ನು ಆಕ್ರಮಿಸಿ ಯುದ್ಧ ನಡೆಸ್ತಾ ಇರ್ತಾರೆ. ಇದೊಂದು ಯುದ್ಧ ಯಾವತ್ತೂ ನಡೆದೇ ಇರ್ತದೆ. ಕೆಲವು ಬಾರಿ ಸಚ್ಛಕ್ತಿ ದುಷ್ಟಶಕ್ತಿಗಳ ನಡುವೆ ನಡೆದಿರ್ತದೆ, ಕೆಲವು ಬಾರಿ ಸಚ್ಛಕ್ತಿಗಳ ನಡುವೆನೂ ನಡೆದಿರ್ತದೆ, ಸಜ್ಜನರ ನಡುವೆ ನಡೀತದೆ. ಆ ಯುದ್ಧ ಸಂಘರ್ಷ ಅನ್ನೋದು ಏನಿದೆಯಲ್ಲ, ಅದು ನಡೆದಿರೋದು ಯಾತಕ್ಕಾಗಿ? ನಮ್ಮ ಸುತ್ತಮುತ್ತಲು ಬಂಧು ಮಿತ್ರಾದಿಗಳ ರೂಪದಿಂದ ನಮ್ಮನ್ನ ಆವರಿಸಿಕೊಂಡು ವೃತ್ರ ಯಾಕೆ ಅಂದ್ರೆ ಆವರಿಸಿಕೊಂಡಿರುವುದರಿಂದ ಇವರೆಲ್ಲ ವೃತ್ರರು, ಬಂಧು ಮಿತ್ರಾದಿಗಳೆಲ್ಲ. ಅಥವಾ ವೃತ್ರ ಅಂದ್ರೆ ಶತ್ರು, ಅವರು ಅನೇಕ ಜನ ನಮ್ಮ ಸುತ್ತಮುತ್ತಲು ಇರುವಂಥವ್ರು ಬಂಧು ಮಿತ್ರ ರೂಪದಿಂದ ಇರುವಂಥವ್ರು ಶತ್ರುಗಳೇ. ಎಲ್ಲರೂ ಅಲ್ಲದೆ ಹೋದ್ರು ಕೆಲವರಾದ್ರೂ ಶತ್ರುಗಳೇ ಖಂಡಿತ. ಇಂಥವರು ಏನಿದ್ದಾರೆ ಇವರು ನಿಮಿತ್ತವಾಗಿ, ಮತ್ತೆ ಆಳು ಕಾಳುಗಳಿಂದ ಕೂಡಿದಂತಹ ಮನೆಯ ಮಠ ಮೊದಲಾದ ಸಂಪತ್ತಿಗಾಗಿ. ಎಲ್ಲೇ ಜಗತ್ತಿನಲ್ಲಿ ಸಂಘರ್ಷ ನಡೆದರೂ ಕೂಡ ಆ ಎಲ್ಲ ಸಂಘರ್ಷ ಇರುವುದು ಜಡ ವಸ್ತುಗಳಿಗಾಗಿ ಮತ್ತು ಚೇತನ ವಸ್ತುಗಳಿಗಾಗಿ. ಅದೇ ಚೇತನ ವಸ್ತುಗಳು ಅಂದ್ರೆ ಬಂಧು ಮಿತ್ರ ಹೆಣ್ಣು ಇತ್ಯಾದಿ ಕಾರಣಗಳಿಗಾಗಿ ಸಂಘರ್ಷ ನಡೆಯೋದು ಅಂತದ್ರ ತಾತ್ಪರ್ಯ. ಅಂಥ ಒಂದು ಸಂಘರ್ಷ ಅಂತೂ ನಡೆದಿದೆ. ಪರಸ್ಪರರನ್ನು ಆಕ್ರಮಿಸಿ ಅವರು ಸಂಘರ್ಷ ಮಾಡ್ತಾ ಇದ್ದಾರೆ. ಇಂತಹ ಯುದ್ಧವನ್ನ ನಡೆಸ್ತಾ ಇರುವಂತಹ ಈ ಎರಡು ಶಕ್ತಿಗಳಿಗಾಗಿ ಅವರನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ನೀವೆಲ್ಲರೂ ಸೇರಿ ಪ್ರಳಯವನ್ನು ಮಾಡ್ತೀರಿ. ಯಮ, ಚಕ್ರಾಭಿಮಾನಿಯಾದ ಸುದರ್ಶನ, ರುದ್ರ, ಬ್ರಹ್ಮ, ದುರ್ಗೆ ಮತ್ತು ವಿಷ್ಣುಗಳು, ಇವರೆಲ್ಲರೂ ವೇದ ಸಹ ಅಂತ ಕರೆಸ್ಕೊಂಡಿರುವ ಇವರೆಲ್ಲರೂ ಕೂಡ ಯಜ್ಞ ಮಾಡ್ತಾರೆ. ಅದು ಸಮಿಥ ಅಂತ ಏನು ಶಬ್ದ ಇದೆಯಲ್ಲ, ಸಮಿಥ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಇದೆ, ಯುದ್ಧ ಅಂತ ಅರ್ಥ ಇದೆ, ಹಾಗೆ ಅಗ್ನಿ ಅಂತ ಅರ್ಥ ಇದೆ. ಸಮಿಥೆ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ, ಅದಕ್ಕಾಗಿ ನಾನು ಅರ್ಥ ಬರೆದದ್ದು ಹಾಗೆ. ಪರಕಾಲ ಅಂತ ಕರ್ಸ್ಕೊಂಡು, ಕಾಲಾಗ್ನಿ ಅಂತ ಕರ್ಸ್ಕೊಂಡಿರುವಂತಹ ನೀನೇನಿದ್ದಿ ನೃಸಿಂಹಾಗ್ನಿ, ನಿನ್ನಲ್ಲಿ ಅವರು ಇದೆಲ್ಲವನ್ನು ಹೋಮ ಮಾಡ್ತಾರೆ. ತಮ್ಮ ತಮ್ಮ ಸಾಮರ್ಥ್ಯವೆಂಬ ಹವಿಸ್ಸನ್ನ ಹಾಕಿ ಹೋಮಿಸ್ತಾರೆ ಅಂತ ಅರ್ಥ. ಅದಕ್ಕೆ ಭಗವದ್ಗೀತಾದಲ್ಲಿ ಬಂದಿರುವಂತಹ ಒಂದಿಷ್ಟು ಉದಾಹರಣೆಗಳನ್ನು ಕೂಡ ನಾನು ಕೊಟ್ಟಿದ್ದೆ. ಈ ಇಂದ್ರಿಯ ನಿಗ್ರಹ ಅಂತ ಅನ್ನುವುದು ಒಂದು ಅಗ್ನಿ, ಅಲ್ಲಿ ಈ ಎಲ್ಲ ಇಂದ್ರಿಯಗಳನ್ನು ಹೋಮ ಮಾಡ್ತಾರೆ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ. ಇಲ್ಲಿ ಹೋಮ ಮಾಡುವುದು ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಭಗವತ್ ಪೂಜಾ ರೂಪವಾಗಿ ಇಂದ್ರಿಯ ನಿಗ್ರಹ ಮಾಡ್ತಾರೆ. ಇನ್ನು ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತೆ. ಶಬ್ದ ಮೊದಲಾದ ವಿಷಯಗಳನ್ನು ಭೋಗ ಮಾಡ್ತಾರೆ ಕೆಲವರು, ಆದ್ರೆ ಅದನ್ನ ಇಂದ್ರಿಯ ಎಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಇಲ್ಲಿ ಇಂದ್ರಿಯ ಎಂಬ ಅಗ್ನಿ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಅವರೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ, ಅವರಲ್ಲಿ ಹೋಮ ಮಾಡ್ತಾರೆ. ಅಲ್ಲೂ ಹೋಮ ಮಾಡುವುದು ಅಂದ್ರೆ ವಿಷಯಗಳನ್ನು ಭೋಗಿಸುವುದು ಅಂತಾನೆ ಅರ್ಥ ಅಷ್ಟೇ, ಬೇರೆ ಏನಲ್ಲ. ಆತ್ಮ ಸಂಯಮ ಮನೋನಿಗ್ರಹ ಅನ್ನುವಂಥದ್ದು ಮತ್ತೊಂದು ಅಗ್ನಿ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ ಅಂತ ಇದು 4ನೇ ಅಧ್ಯಾಯ ಭಗವದ್ಗೀತೆ. ಹೀಗೆ ಇಂದ್ರಿಯ ನಿಗ್ರಹ ಅನ್ನೋದೊಂದು ಅಗ್ನಿ, ಮನೋನಿಗ್ರಹ ಅನ್ನೋದೊಂದು ಅಗ್ನಿ, ಇಂದ್ರಿಯಗಳೇ ಅಗ್ನಿ. ಮತ್ತೆ ಬ್ರಹ್ಮಾಗ್ನವು ಅಪರೇ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ, ಅದನ್ನು ನಾವು ಹಿಂದೆ ನೋಡಿದ್ದೇವೆ, ಭಗವದ್ಗೀತಾದಲ್ಲಿ ಬಂದದ್ದು 4ನೇ ಅಧ್ಯಾಯದಲ್ಲೇ. ಬ್ರಹ್ಮನೇ ಹವಿಸ್ಸು, ಬ್ರಹ್ಮವೇ ಅಗ್ನಿ, ಅವನೇ ಕಾಲಾಗ್ನಿ, ಅವನೇ ನೃಸಿಂಹಾಗ್ನಿ. ಅವನಲ್ಲಿ ಹೋಮ ಮಾಡ್ತಾರೆ ಅಂದ್ರೆ ಅವನು ತೃಪ್ತ್ಯರ್ಥವಾಗಿ ಇದನ್ನೆಲ್ಲ ಮಾಡ್ತಾರೆ ಅಂತ ಅರ್ಥ. ಅಥವಾ ಸಮಿಥ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಇಟ್ಕೊಂಡಾಗ ಪರಮಾತ್ಮನೇ ಅಗ್ನಿ, ಸಮಿಥ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಇಟ್ಕೊಂಡ್ರೆ ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಅವರು ತಮ್ಮ ಒಟ್ಟಾರೆ ಜೀವನವನ್ನ ಒಂದು ಯಜ್ಞ ಅಂತ ಭಾವಿಸಿರ್ತಾರೆ. ನಾವು ಭಾವಿಸ್ಬೇಕು, ದೇವತೆಗಳು ಹಾಗೆ ಭಾವಿಸೇ ಇರ್ತಾರೆ, ಮುಖ್ಯವಾಗಿ ದೇವತೆಗಳು ಹಾಗೆ ಭಾವಿಸ್ತಾರೆ. ಹೀಗೆ ಈ ಯಜ್ಞದಲ್ಲಿ ಅವರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೋಮ ಮಾಡ್ತಾರೆ, ಸಾಮರ್ಥ್ಯವನ್ನು ಉಪಯೋಗ ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ತಮ್ಮ ತಮ್ಮ ಪದವಿ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ಅನ್ನೋದು ವಸ್ತುಸ್ಥಿತಿ. ಅದನ್ನೇ ಯಜ್ಞ ಅಂತ ಆಹುತಿ ರೂಪದಲ್ಲಿ ಯಜ್ಞ ಮಾಡ್ತಾರೆ ಅಂತ ಹೇಳಿದ್ದು ಒಂದು ಅಲಂಕಾರ ಅಷ್ಟೆ.
ಹೀಗೆ ಇಂಥದೊಂದು ಸಂಪ್ರಮರ್ದ, ಜಗತ್ತನ್ನ ಪ್ರಳಯದ ಕಡೆಗೆ ಮುನ್ನಡೆಸುವುದು ಅನ್ನುವಂಥ ಒಂದು ಸಂಪ್ರಮರ್ದ ಈಗ ನಡೆದಿದೆ. ಆ ಸಂಪ್ರಮರ್ದವನ್ನ ಮಾಡ್ತಾ ಇರುವವರು ಯಾರು, ನಡೆಸ್ತಾ ಇರುವವರು ಯಾರು, ಆ ಸಂಪ್ರಮರ್ದಕ್ಕೆ ನಾಯಕ ಯಾರು, ನೀನೇ ನಾಯಕ ಅಂತ ಹೀಗಾದ್ರದ್ದು ಭಾವಾರ್ಥ. ಇನ್ನು ಮುಂದೆ ಈ ಭಗವಂತ ಪ್ರಳಯ ಮಾಡ್ತಾನೆ ಅನ್ನುವ ಸಂಗತಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಉಲ್ಲೇಖಗಳಿವೆ ಅದನ್ನ ನಾವೀಗ ನೋಡ್ಬೇಕು. ನಾನು ಆವಾಗ ಯಮಃ ಕಾಲೋ ಮನುಷ್ಯಾಣ ಅಂತೇನು ಭಾಗವತ ತಾತ್ಪರ್ಯದ ಶ್ಲೋಕವನ್ನ ನಿನ್ನೆ ಮೊನ್ನೆ ಎಲ್ಲ ಹೇಳಿದೆ, ಅನ್ವಯಾರ್ಥದಲ್ಲಿ ಅದನ್ನು ಬರೆದಿದ್ದೀನಿ, ಭಾವಾರ್ಥದಲ್ಲಿ ಇವತ್ತು ಹೇಳಿದ್ದೀನಲ್ಲ. ಆ ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿರೋದು. ನಾನು ಅನ್ವಯಾರ್ಥ ಅನುಸಂಧಾನ ಮಾಡುವಾಗ ಹಾಗೆ ಭಾವಾರ್ಥ ಅನುಸಂಧಾನ ಮಾಡುವಾಗ ವಾಸ್ತವಿಕವಾಗಿ ಆ ಶ್ಲೋಕ ನಂಗೆ ನೆನಪಿಗೆ ಬಂದಿರಲಿಲ್ಲ. ಆದರೆ ಸಂಹಾರದ ಕುರಿತಾಗಿ ಏನೇನು ಉಲ್ಲೇಖಗಳನ್ನ ನಮ್ಮ ಗುರುಗಳು ಸಗ್ರಿ ಆಚಾರ್ಯ ಕೊಟ್ಟಿದ್ದಾರೆ ಅಂತ ನೋಡುವಾಗ ಈ ಒಂದು ಶ್ಲೋಕ ಕಾಣಿಸ್ತು. ಆದ್ರಿಂದ ನಾನು ಹೇಳಿದ ಅನ್ವಯಾರ್ಥಕ್ಕೆ ಮತ್ತು ಭಾವಾರ್ಥಕ್ಕೆ ಒಂದು ಸ್ಪಷ್ಟತೆ ಬಂತು. ಅವನು ಭಗವಂತ ಸಂ ಅಂದ್ರೆ ನಿರ್ದುಷ್ಟ, ಪ್ರ ಅಂದ್ರೆ ಪ್ರಕೃಷ್ಟ ಶ್ರೇಷ್ಠ, ಮತ್ತೆ ಮರ್ದನ ಅಂದ್ರೆ ಮರ್ದಯತಿ ಮರ್ದನ, ಪ್ರಳಯವನ್ನು ಮಾಡ್ತಾನೆ, ಲಿಂಗದೇಹವನ್ನು ಭಗ್ನ ಮಾಡ್ತಾನೆ, ನಮ್ಮ ದುಃಖವನ್ನು ಭಗ್ನ ಮಾಡ್ತಾನೆ, ಹೀಗೆ ಎಲ್ಲವನ್ನು ಕೂಡ ಭಗ್ನ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮತ್ತೆ ಸಂಸಾರಕ್ಕೆ ಕಾರಣವಾದಂತಹ ಅವಿದ್ಯೆಯನ್ನು ನಾಶ ಮಾಡ್ತಾನೆ. ಸಂಪ್ರಮರ್ದನ ಅಂದ್ರೆ ಅಲ್ಲಿ ಸಂ ಅಂತಿದೆಯಲ್ಲ, ಸಂ ಅಂದ್ರೆ ಸಂವರಣ, ನಮ್ಮೆಲ್ಲರನ್ನು ಆವರಿಸಿರುವಂತಹ ಅವಿದ್ಯ ತಮಸ್ಸು, ಅದನ್ನ ಸ್ವವಿದ್ಯೆಯ ತನ್ನ ಜ್ಞಾನದ ಮೂಲಕ ಅದನ್ನೆಲ್ಲ ನಾಶಪಡಿಸ್ತಾನೆ. ಆದ್ರಿಂದ ಆತ ಸಂಪ್ರಮರ್ದನ. ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ಪಿಧಾನಂ ಬಂಧುರ ಮಧ್ಯ ಅಂತ ದ್ವಾದಶ ಸ್ತೋತ್ರದಲ್ಲಿ ನೀನು ಸಂಸಾರ ಬಂಧನವನ್ನು ನಾಶ ಮಾಡು, ಅವಿದ್ಯೆಯ ಆವರಣವನ್ನು ಛೇದಿಸು ಅಂತ ಹೀಗೆ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನಾ ಇದೆ. ಭಾಗವತದ 10ನೇ ಸ್ಕಂದದ ಶ್ರುತಿ ಗೀತಾದಲ್ಲಿ ಕೆಲವು ಶ್ರುತಿಗಳನ್ನು ಉದ್ಧರಿಸ್ತಾರಲ್ಲ, ಶಾಂಡಿಲ್ಯ ಶ್ರುತಿ ಅಂತ. ಜಯ ಜಯ ಹನ ಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮೋರತಿಂ. ಪ್ರಕೃತಿಯನ್ನ ಹನ ಹನ ನಾಶ ಮಾಡು ಭಗವಂತನೇ, ಭಿಂದಿ ಸೀಳಿ ಹಾಕು ಈ ದುಃಖವನ್ನ, ತಮಃ ಅರತಿಂ ಅಂತ ಹೀಗೆ ಅವನನ್ನ ಪ್ರಾರ್ಥನೆ ಮಾಡಿದ್ದಾರೆ. ಭಾಗವತದ 5ನೇ ಸ್ಕಂದದಲ್ಲೂ ಕೂಡ ನರಸಿಂಹ ರೂಪದ ಭಗವಂತನನ್ನ ನಮೋ ಭಗವತೇ ನೃಸಿಂಹಾಯ ತೇಜಸ್ತೇಜಸ ಆವಿರಾವಿರ್ಭವ ವಜ್ರದಂಶ ವಜ್ರನಖ ಕರ್ಮಾಶಯಾನ್ ರಂಧಯ. ಕರ್ಮವನ್ನು ಮಾಡಲಿಕ್ಕೆ ನಮಗೆ ಈ ದೇಹವೇ ಆಧಾರ, ಇಂಥ ಈ ದೇಹವನ್ನ ರಂಧಯ ನಾಶ ಮಾಡುವಂತ ಪ್ರಾರ್ಥಿಸಿದ್ದಾರೆ. ಆ ಎಲ್ಲ ಕಾರಣದಿಂದ ಆತ ಸಂಪ್ರಮರ್ದನ. ಮುಖ್ಯವಾಗಿ ಭಗವಂತನೇ ಸಂಕರ್ಷಣ ರೂಪದ ಭಗವಂತನ ಅಥವಾ ನರಸಿಂಹ ರೂಪದ ಭಗವಂತನೇ ಈ ಸಂಪ್ರಮರ್ದನ. ಸಂಪ್ರಮರ್ದನ ಅನ್ನುವ ಈ ನಾಮಕ್ಕೆ ಲಕ್ಷಾಲಂಕಾರ ಏನು ವ್ಯಾಖ್ಯಾನ ಮಾಡಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ರುದ್ರ ಕಾಲ ಇತ್ಯಾದಿ ತನ್ನ ವಿಭೂತಿ ರೂಪಗಳ ಮೂಲಕ ಚೆನ್ನಾಗಿ ಮರ್ದನ ಮಾಡಿಸ್ತಾನೆ ಅಂತ ಈಗ ಅರ್ಥ ಇದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಈ ಆವರಣ ರೂಪದಲ್ಲಿರುವಂತಹ, ನಮಗೆಲ್ರಿಗೂ ಆವರಣ ರೂಪದಲ್ಲಿರುವ ಕತ್ತಲೆಯನ್ನ ತನ್ನ ಜ್ಞಾನ ಪ್ರಕಾಶದಿಂದ ಚೆನ್ನಾಗಿ ತುಳಿದು ಹಾಕ್ತಾನೆ. ಏನಂ ವಿದುರ ಅಮೃತಾಸ್ತೆ ಭವಂತೆ ಅಥೇತರೆ ದುಃಖಮಪಿಯಂತೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಉದ್ಧರಿಸ್ತಾರೆ ಅವರು. ಯದಿದಂ ಕಿಂಚ ಪ್ರಾಣಯೇಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ ವಿದುರಮೃತಾಸ್ತೆ ಭವಂತಿ ಅಂತ ಉಪನಿಷತ್ತಿನ ಮಾತು. ಆ ಭಗವಂತನ ಹೆದರಿಕೆಗೆ ಒಳಗಾಗಿ ಜಗತ್ತೆಲ್ಲವೂ ನಡುಗುತ್ತದೆ ಅಂತ ಉಪನಿಷತ್ತಿನಲ್ಲಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಭಯಾದಗ್ನ ಅಸ್ಯ ಅಗ್ನಿಸ್ತಪತೆ ಭಯಾತ್ ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಇವನ ಭಯಕ್ಕೆ ತ್ರಸ್ತವಾಗಿ ಅಗ್ನಿ ಸುಡ್ತಾನೆ, ಸೂರ್ಯ ಬೆಳಗ್ತಾನೆ, ಇಂದ್ರ ವಾಯುಗಳು ತಮ್ಮ ಕೆಲಸ ಮಾಡ್ತಾರೆ, ಮತ್ತೆ ಮೃತ್ಯು ತನ್ನ ಕೆಲಸ ಮಾಡ್ತಾ ಇದೆ ಅಂತ ಹೀಗೆ ಉಪನಿಷತ್ನಲ್ಲಿದೆ. ನಾವು ಅದು ನೋಡಿದ್ದೀವಿ. ವೇದ ಸಹ ಅನ್ನೋ ಶಬ್ದದಿಂದ ಅವನು ಜಗತ್ತೆಲ್ಲವನ್ನು ಕಂಪಿಸುವಂತೆ ಮಾಡುವವನು ಅನ್ನೋ ಅರ್ಥ ನೋಡಿದ್ದೀವಿ. ಅದಕ್ಕೆ ಈ ಮಾತು ಹೊಂದಾಣಿಕೆ ಕಾಣುತ್ತದೆ. ತಮಸೋ ವಿದ್ಯೆಯ
ಸಮ್ಯಕ್ ಮರ್ದನಾತ್ ಸಂಪ್ರಮರ್ದನ ಅಂತಾರೆ ಪರಾಶರ ಭಟ್ರು. ತಮಸ್ಸನ್ನ ತನ್ನ ವಿದ್ಯೆಯ ಮೂಲಕ ಚೆನ್ನಾಗಿ ನಾಶಪಡಿಸುವವನು, ಇದು ಅವ್ರು ಹೇಳೋ ಅರ್ಥ. ಸತ್ಯ ಸಂತ ಸ್ವಾಮಿಗಳು ಹೇಳುವ ಪ್ರಕಾರ ದೈತ್ಯರನ್ನ ಚೆನ್ನಾಗಿ ಮರ್ದಿಸುವವನು. ಸಮ್ಯಕ್ ಪ್ರಮರ್ದಯತಿ ದೈತ್ಯಾನಿತಿ ಸಂಪ್ರಮರ್ದನ ಅಂತ ಹೀಗದರ ಅಭಿಪ್ರಾಯ. ಹೀಗೆ ಸಂಪ್ರಮರ್ದನ ಅಥವಾ ಸಂಪ್ರತರ್ದನ ಅಂತ ಒಂದು ಪಾಠ ಇದೆ, ರಘುನಾಥ ಸ್ವಾಮಿಗಳು ಹಾಗೆ ಇಟ್ಕೊಂಡಿದ್ದಾರೆ ಅಂತ ನಾವು ನೋಡಿದ್ವಿ. ಸಂಪ್ರತರ್ದನ ಅಂದ್ರು ಸಂಪ್ರಮರ್ದನ ಅಂದ್ರು ಎರಡಕ್ಕೂ ಅರ್ಥ ಒಂದೇ, ಎಲ್ಲವನ್ನು ನಾಶಪಡಿಸುವವನು ಅಂತಾನೆ ಅರ್ಥ. ಭಗವಂತ ಹೀಗೆ ನಮ್ಮೆಲ್ಲಾ ಕಷ್ಟಗಳನ್ನು ನಾಶಪಡಿಸುವಂಥವನು. ಸಂಸಾರದಲ್ಲಿ ನಮಗೆ ಬಂದಿರೋ ಕಷ್ಟಗಳನ್ನ, ನಮ್ಮ ಅವಿದ್ಯೆಯನ್ನ, ದುಃಖವನ್ನ ನಾಶಪಡಿಸ್ತಾನೆ. ನಮ್ಮ ಎದುರಿಗೆ ಯಾರು ದುಷ್ಟಶಕ್ತಿಗಳಿದ್ದಾರೆ ಆ ದುಷ್ಟಶಕ್ತಿಗಳನ್ನು ನಾಶಪಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಒಂದು ನಿರ್ದಿಷ್ಟ ಕಾಲ ಬಂದಾಗ, ಪ್ರಳಯದ ಕಾಲ ಬಂದಾಗ ಸತ್ಶಕ್ತಿಗಳು ದುಷ್ಟಶಕ್ತಿಗಳು ಪ್ರತಿಯೊಂದು ಕೂಡ ನಷ್ಟ ಆಗಲೇಬೇಕು. ಅದನ್ನು ಅವನು ತನ್ನ ಅವತಾರ ರೂಪದಲ್ಲಿಯೂ ತೋರಿಸಿದ್ದಾನೆ. ಕೌರವರ ಸೈನ್ಯವನ್ನು ನಾಶ ಮಾಡಿದ, ಹಾಗೇನೆ ಪಾಂಡವರ ಸೈನ್ಯವನ್ನು ನಾಶ ಮಾಡಿದ. ಅಷ್ಟಾದಶ ಅಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾದಿನೈಹಿ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ ಭಾಗವತ ಹೇಳ್ತದ. ಅವನನ್ನು 18 ಅಕ್ಷೌಹಿಣಿ ಸೈನ್ಯ ಇತ್ತು. ಅವನು ನಾಶ ಮಾಡಿದ್ದು ಕೇವಲ ದೈತ್ಯರ ನಾಶಕ್ಕಾಗಿ ಪ್ರವೃತ್ತಿ ಮಾಡಿದ್ದಲ್ಲ, ಅವನು ಅವತಾರ ಮಾಡಿದ್ದು ಅವ್ರದ್ದು ಮಾತ್ರ ಅಲ್ಲ, ದೈತ್ಯರು ನಷ್ಟ ಆಗಬೇಕು. ಒಂದು ನಿರ್ದಿಷ್ಟ ಕಾಲ ಬಂದಾಗ ಸಜ್ಜನರು ಕೂಡ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಅದಕ್ಕಾಗಿ ಅವನು ತನ್ನ ಮಕ್ಕಳು ಕೂಡ ಒಂದು ನಿರ್ದಿಷ್ಟ ಕಾಲದ ನಂತರ ಬದುಕಿರುವುದಾದರೆ ಅವರು ಈ ಜಗತ್ತಿಗೆ ಭಾರರಾಗ್ತಾರೆ ಅಂತ ಪರಿಗಣಿಸಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕೊಂದು ಹಾಕಿಯೇ ಅವನು ಮತ್ತು ಬಲರಾಮ ಇಬ್ಬರು ಅವತಾರ ಪರಿಸಮಾಪ್ತ ಮಾಡಿದರು ಅಂತ ನಾವು ನೋಡ್ತೇವೆ ಭಾಗವತದಲ್ಲಿ. ಆ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಹೀಗೆ ಸಂಹರಿಸುವವನೇ ಪ್ರಳಯಕಾರಕ. ಆದ್ರಿಂದ ಅವನನ್ನು ಸಂಪ್ರಮರ್ದನ ಅನ್ನೋ ಶಬ್ದದಿಂದ ನಾವು ನೋಡಿದ್ದೇವೆ. ಸ್ವಯಂ ಭಗವಂತನೂ ಕೂಡ ಈ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಉಳಿದವರು ಯಜ್ಞವನ್ನು ಮಾಡ್ತಿದ್ದಾರೆ ಅಷ್ಟೇ ಅಲ್ಲ, ಭಗವಂತನೂ ಯಜ್ಞ ಮಾಡ್ತಿದ್ದಾನೆ ಅನ್ನುವುದು ನಾವಿಲ್ಲಿ ಗಮನಿಸಬೇಕಾದ್ದು. ವೇದಸಹ, ವೇದ ಶಬ್ದದಿಂದ ಆ ಕಾಲ ಶಬ್ದ ವಾಚ್ಯರಾದವರೆಲ್ಲರೂ ವೇದಸರು ಅಂತ ನೋಡಿದಾಗ, ಉಳಿದವರು ಕಾಲರು, ರುದ್ರ ಮಹಾಕಾಲ, ಇವನು ಪರಕಾಲ, ಇವರೆಲ್ಲರೂ ಕೂಡ ಕಾಲಶಬ್ದ ವಾಚ್ಯರಾಗಿದ್ದು ಆ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಕಾಲಶಬ್ದ ವಾಚ್ಯರು ಯಾರ್ಯಾರು ಅಂತ ಸ್ವಲ್ಪ ಇನ್ನೂ ವಿಸ್ತೃತವಾಗಿ ಹೇಳಿದ್ದಾರೆ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವಚ ಸುಪರ್ಣ ಶೇಷ ರುದ್ರಾದ್ಯಾಹ ಶಕ್ರ ಸೂರ್ಯ ಯಮಾವಪಿ ಅಗ್ನಿರ್ ಯಮಾನುಜಶ್ಚೈವ ಕಾಲಶಬ್ದೋಚಿತಾ ಪೃಥಕ್ ಪೂರ್ವೋಕ್ತಾ ಅಥವಾ ಅಪರೋಕ್ತಾನಾಂ ಪ್ರಭವಾ ಸರ್ವತೋಮತಾ ಅಂತ. ಹರಿ ಪ್ರಕೃತಿ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸುಪರ್ಣ ಗರುಡ, ಶೇಷ ರುದ್ರ, ಶಕ್ರ ಇಂದ್ರ, ಸೂರ್ಯ ಯಮ ಇವರಿಬ್ಬರು ಕಾಲರು, ಅಗ್ನಿ ಮತ್ತು ಯಮನ ತಮ್ಮ ಒಬ್ಬನಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾಲರೇ, ಎಲ್ಲರೂ ಕಾಲಶಬ್ದವಾಚ್ಯರು. ಅದರಲ್ಲಿ ಶ್ರೇಷ್ಠರಾದವರು ತಮ್ಗಿಂತ ಕೆಳಗಿನವರಿಗೆ ಪ್ರಭವರು, ಉತ್ಪತ್ತಿ ಕಾರಣರು. ಹಾಗೆ ಅವರ ನಾಶಕ್ಕೂ ಕೂಡ ಅವರು ಕಾರಣರಾಗ್ತಾರೆ. ಹೀಗೆ ಕಾಲಶಬ್ದವಾಚ್ಯವಾದ ಒಂದು ದೊಡ್ಡ ಗುಂಪಿದೆ. ಅವರೆಲ್ಲರನ್ನೂ ಕೂಡ ಈತ ಮುನ್ನಡೆಸ್ತಾನೆ ಪರಕಾಲನಾದ್ರಿಂದ. ಮತ್ತು ಆ ಸಂಪ್ರಮರ್ದವನ್ನು ಕೂಡ ನಯತಿ, ಸಂಪ್ರಮರ್ದಂ ನಯತಿ ಇತಿ ಸಂಪ್ರಮರ್ದನ. ಭಗವಂತ ಸೃಷ್ಟಿ ಪ್ರಾರಂಭ ಮಾಡಿ ಪ್ರಳಯ ಮಾಡುವವರೆಗೆ ಏನೇನು ಕೃತ್ಯಗಳನ್ನು ಮಾಡ್ತಾನೆ ಅದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳುವಂಥ ಶಬ್ದ ಇದು, ಈ ಸಂಪ್ರಮರ್ದನ ಅನ್ನೋ ಶಬ್ದ. ಅದರ ಬೃಹತಿ ಮಂತ್ರವನ್ನು ಕೂಡ ನೋಡಿದ್ದೀವಿ. ಅದೊಂದು ಯಜ್ಞ, ಭಗವಂತನೂ ಮಾಡುವ ಯಜ್ಞವೇ ಅದು. ಉಳಿದವರು ಯಜ್ಞ ಮಾಡ್ತಿದ್ದಾರೆ, ಅವರು ತಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡ್ತಿದ್ದಾರೆ. ಭಗವಂತ ಅವನ ಕರ್ತವ್ಯ ಅಂತ ಮಾಡ್ತಾ ಇಲ್ಲ, ತಾನು ಜಗತ್ತಿಗೆ ಮಾದರಿಯಾಗಿರಬೇಕು ಅಂತ ಅದನ್ನು ಮಾಡ್ತಾ ಇದ್ದಾನಷ್ಟೆ. ಅದನ್ನು ಕೂಡ ಈ ಬೃಹತಿ ಮಂತ್ರ ಹೇಳಿದೆ. ಅದರೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.